ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಇಹಲೋಕ ತ್ಯಜಿಸಿದ್ದು ಇಂದಿಗೆ 16ನೇ ದಿನ. ಸಂಪ್ರದಾಯದಂತೆ ಇಂದು ಪುಣ್ಯಾರಾಧನೆ ವಿಧಿವಿಧಾನಗಳ ಮೂಲಕ ನೆರವೇರಿಸಲಾಯಿತು. ವಿಶ್ವ ಒಕ್ಕಲಿಗರ ಸಂಘದ ವತಿಯಿಂದ ಸಾಲಿಗ್ರಾಮ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಚಂದ್ರಶೇಖರ ಸ್ವಾಮೀಜಿಯವರ ಭಾವಚಿತ್ರವನ್ನು ಇಟ್ಟು ಪುಣ್ಯಾರಾಧನೆ ಕಾರ್ಯ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಭೇಟಿ ನೀಡಿ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅನ್ನದಾಸೋಹಕ್ಕೆ ಚಾಲನೆಯನ್ನು ನೀಡಿದರು. ವಿಶ್ವ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕುಪ್ಪಳ್ಳಿ ಸೋಮಶೇಖರ್, ಉಪಾಧ್ಯಕ್ಷ ಗುರುಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಪ್ರಕಾಶ್, ಖಜಂಚಿ ನಾಗೇಶ್, ಪಾಪಣ್ಣ, ಟ್ರ್ಯಾಕ್ಟರ್ ಅನಂತು, ವಾಹನ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಧುಚಂದ್ರ, ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ಶಿವರಾಮ್, ಉಪಾಧ್ಯಕ್ಷ ಕುಚೇಲ, ಶಕೀಲ್, ಗಂಗಾಧರ್, ಅರುಣ್ರಾಜ್, ಬಲರಾಮ್, ನರಸಿಂಹ, ಸೋಮ, ವೆಂಕಟೇಶ್, ವಾಸು, ರಾಮಣ್ಣ, ಮಣಿ, ಲೋಕೇಶ್, ಹರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಶ್ರೀ ಚಂದ್ರಶೇಖರ್ ಅವರು 16/8/25 ನಿಧನರಾಗಿದ್ದರು. ಅವರು ನಮ್ಮಲ್ಲೆಲ್ಲ ಮಾಮೂಲಿ 11 ದಿನದ ಕಾರ್ಯಕ್ರಮ ಮಾಡ್ತೀವಿ. ಆದರೆ ಅದು ನಾವು ಸಾಂಪ್ರದಾಯದಿಂದ ಅವರು 16ನೇ ದಿನ ಮಾಡಬೇಕು ಅಂತೇಳಿ ಹೇಳಿದ್ರು. ಆದ್ದರಿಂದ ಇವತ್ತು ಶ್ರೀ ಜಗದ್ಗುರು ಕುಮಾರ್ ಚಂದ್ರಶೇಖರ್ ಸ್ವಾಮೀಜಿಯವರ 16ನೇ ದಿನದ ಪುಣ್ಯಸ್ಮರಣ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ದಿನ ಬಂದು ಅಲ್ಲೇ ಮಹೇಶಣ್ಣ ಅವರು ಎಮರ್ಜೆನ್ಸಿ ಕಾರ್ಯಕ್ರಮಗಳು ಸರ್ ಮಹೇಶಣ್ಣವರು ಬಂದು ಹೂವು ಫಲಪುಷ್ಪ ಆಚೆ ಇದು ಮಾಡಿಸಿ ಪ್ರಸಾದವನ್ನು ವಿನಿಯೋಗ ಮಾಡಿ ಅವರು ಹೊರಟುಬಿಟ್ರು. ಇವತ್ತು ಸಾಲಿಗ್ರಾಮದ ಜನತೆ ಸ್ವಾಮೀಜಿಯವರ ಒಂದು ಈ ಸಾಲಿಗ್ರಾಮದಲ್ಲಿ ತಾಲೂಕಿನಾದ್ಯಂತ KNR ಮತ್ತು ಸಾಲಿಗ್ರಾಮ ಎರಡೂ ಸೇರಿದಂಗೆ ಇಲ್ಲಿ ಸಾಲಿಗ್ರಾಮದಲ್ಲಿ ಹೊಸ ತಾಲೂಕು ಇಲ್ಲಿ ಸಂಬಂಧಿಕರು ಇರೋದ್ರಿಂದ ಜಾಸ್ತಿ ನಮ್ಮ ಸಮಾಜ ಬಂಧುಗಳೆಲ್ಲ ಇದು ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ಈ ದಿನ ಆಚರಣೆಯನ್ನು ಇಡೀ ಗ್ರಾಮಸ್ಥರು ಸೇರಿ ಚಂದ್ರಶೇಖರ್ ಸ್ವಾಮೀಜಿಯವರ 16ನೇ ಪುಣ್ಯಾರಾಧನಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಇವತ್ತು ಗ್ರಾಮಸ್ಥರು ಪ್ರಸಾದ ಮಹೇಶ್ವರ ಅವರೇ ವಿನಿಯೋಗ ಮಾಡಿ ಇವಾಗೆಲ್ಲ ಕಾರ್ಯಕ್ರಮ ಎಲ್ಲ ಕೊಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ಸಾಲಿಗ್ರಾಮ ಜನತೆಗೆ ಎಲ್ಲರಿಗೂ ಸಾರ್ವಜನಿಕ ಗ್ರಾಮಸ್ಥರು ಎಲ್ಲರಿಗೂ ವಂದನೆಗಳನ್ನು